ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಸ್ಯಾಟ್ಸ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕಂಡು ಬರ್ತಿತ್ತು ಈ ಕೆಲವು ದಿನಗಳಿಂದ. ಏನಂತ ಅಂದರೆ ಪ್ರಮೋಟ್ ಮಾಡೋಕ್ಕೆ ಹೋದರೆ ಪ್ರಮೋಟ್ ಆಗ್ತಿರ್ಲಿಲ್ಲ. ಆನಂತರ ಅಡ್ಮಿಟ್ ಮಾಡೋಕ್ಕೆ ಹೋದರೆ ಅಂದರೆ ಮುಂದಿನ ಕ್ಲಾಸಿಗೆ ಅಡ್ಮಿಟ್ ಮಾಡೋಕ್ಕೆ ಹೋದರೆ ಮಕ್ಕಳನ್ನು ಅಡ್ಮಿಷನ್ಸು ಸಹ ಆಗ್ತಿರಲಿಲ್ಲ. ಇನ್ನು 5ನೇ ಕ್ಲಾಸು 8ನೇ ಕ್ಲಾಸ್ 9ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಿ ಗ್ರೇಡು SA2 ಗ್ರೇಡ್ ತಗೊಳ್ತಿರ್ಲಿಲ್ಲ. ಓಕೆ, ಅದನ್ನು ಲಿಬ್ರಲ್ ಕೊಟ್ಟಿರ್ತಕ್ಕಂಥದ್ದು. ಈಗ ಅದನ್ನ ಆ ಮಕ್ಕಳನ್ನ ಪ್ರಮೋಟ್ ಮಾಡೋಕ್ಕೆ ಹೋದರೂ ಸಹ ತಗೊಳ್ತಿರ್ಲಿಲ್ಲ. ಕೆಲವೊಂದು ಪ್ರಾಬ್ಲಮ್ಸ್, ಈಗ ಎಲ್ಲ ಪ್ರಾಬ್ಲಮ್ಸು ಸಹ ಕ್ಲಿಯರ್ ಆಗಿದೆ. ಎಲ್ಲದನ್ನು ಸಹ ನಾವು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲದನ್ನು ಸಹ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ತಮಗೆ ಮತ್ತೊಮ್ಮೆ ಪ್ರಮೋಟ್ ಮಾಡ್ತಕ್ಕಂಥದ್ದು, ಪ್ರಮೋಷನ್ ಟು ಅಡ್ಮಿಷನ್ ಮಾಡ್ತಕ್ಕಂಥದ್ದು, ಆನಂತರ 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ ಮಕ್ಕಳಿಗೆ ಸಂಬಂಧಪಟ್ಟಂತೆ SA2 ಎಂಟ್ರಿ ಮಾಡ್ದಲೇ ಡೈರೆಕ್ಟ್ ಪ್ರಮೋಟ್ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು, ಅದು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಂತ ಈಗ ಸ್ಯಾಟ್ಸ್ ಲಾಗಿನ್ಗೆ ಡೈರೆಕ್ಟ್ ಹೋಗ್ತೀನಿ. ಇಲ್ಲಿ ಲಾಗಿನ್ಗೆ ಬಂದ ನಂತರ ನಾವು ಫಸ್ಟು 5ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ 5, 8, 9ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ SA2 ರಿಸಲ್ಟ್ ಎಂಟ್ರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ SA2 ರಿಸಲ್ಟ್ನ ನಾವು ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಆ ಆಪ್ಷನ್ನ ನಮಗೆ 5ನೇ ಕ್ಲಾಸ್ ಇಲ್ಲಿ ಸೆಲೆಕ್ಷನ್ ಆಪ್ಷನ್ ಕೊಟ್ಟಿದ್ದಾರೆ. 5ನೇ ಕ್ಲಾಸು ಗ್ರೂಪ್ ಸೆಲೆಕ್ಷನ್. ಆನಂತರ ಅವ್ರಿಗೆ ಎಕ್ಸಾಮು ಇಲ್ಲಿ ತೆಗೆದಿದ್ದಾರೆ. SA2 ಎಕ್ಸಾಮು ಇಲ್ಲಿ 5, 8, 9ನೇ ಕ್ಲಾಸ್ ಅವ್ರಿಗೆ SA2 ಎಕ್ಸಾಮು ಇರೋದಿಲ್ಲ. SA1ವರೆಗೂ ಮಾತ್ರ ಇರುತ್ತೆ. ಸೊ ಹಾಗಾಗಿ 5, 8, 9ನೇ ಕ್ಲಾಸ್ ಅವ್ರಿಗೆ SA2 ಎಕ್ಸಾಮ್ ಗ್ರೇಡನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಒಂದು. ಸೊ SA2 ಎಕ್ಸಾಮ್ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಪ್ರಮೋಟ್ ಮಾಡ್ಬೋದು. ಸೊ ಎಲ್ಲ ಮಕ್ಕಳನ್ನು ಸಹ ಪ್ರಮೋಟ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಪ್ರಮೋಟ್ ಮಾಡಲಿಕ್ಕೆ ಈ ಆಪ್ಷನಲ್ಲಿ ನಾವು ಹೋಗ್ತೀವಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗ್ತೀವಿ, ಪ್ರಮೋಷನ್ ಡೀಟೇಲ್ಸಿಗೆ ಹೋಗ್ತೀವಿ, ಆಮೇಲೆ ಪ್ರಮೋಟ್ ಸ್ಟೂಡೆಂಟ್ಗೆ ಹೋಗ್ತೀವಿ. ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಕ್ಲಿಕ್ ಮಾಡಿದರೆ ಲಾಸ್ಟ್ ಬರ್ತಕ್ಕಂಥ ಆಪ್ಷನ್ನು. ಇಲ್ಲಿ 1ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ ವೈಸು ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ನ ತೆಗೆದುಕೊಳ್ತೀವಿ. 1, 2, 3, 4, 5 ಎಲ್ಲ ಕ್ಲಾಸು ಸಹ ಇದು LPS ಆಗಿರೋದ್ರಿಂದ ಮ್ಯಾಕ್ಸಿಮಮ್ಮು ಇಷ್ಟು ಕ್ಲಾಸ್ನ ತೋರಿಸುತ್ತೆ. ಪ್ರಮೋಟ್ ಅಂದರೆ ಪಾಸ್ ಮಾಡ್ತಕ್ಕಂಥದ್ದು. ಕಳೆದ ವರ್ಷ 2023ನೇ ಸಾಲಿನಲ್ಲಿರ್ತಕ್ಕಂಥ ಮಕ್ಕಳನ್ನು ಪಾಸ್ ಮಾಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಇಲ್ಲಿ 5ನೇ ಕ್ಲಾಸನ್ನು ತೆಗೆದುಕೊತೀನಿ. ಇನ್ನು ಉಳಿದ ಎಲ್ಲ ಕ್ಲಾಸಿಗೂ ಸಹ ಎಲ್ಲ ತಿಂಗಳದ್ದು ಅಟೆಂಡೆನ್ಸು ಮತ್ತು CC ಗ್ರೇಡನ್ನು ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕು. ಇಲ್ಲ ಆ ಮಕ್ಕಳನ್ನ ಪ್ರಮೋಟ್ ಮಾಡೋಕ್ಕೆ ಅಂದರೆ ಪಾಸ್ ಮಾಡೋಕ್ಕೆ ಆಗೋದಿಲ್ಲ. 5ನೇ ಕ್ಲಾಸಲ್ಲಿ ಇದು ನಾವು SA2 ರಿಸಲ್ಟ್ ಒಂದು ಬಿಟ್ಟು ಉಳಿದಿದ್ದು ಎಲ್ಲದನ್ನು ಸಹ ಮಾಡಬೇಕು. ಇನ್ನು ಉಳಿದಿದ್ದು ಮಾಡಿಲ್ಲ ಅಂದರೂ ಸಹ ಇಲ್ಲಿ ನಮಗೆ ಈ ಪ್ರಮೋಟ್ ಆಪ್ಷನ್ನಲ್ಲಿ ನಮಗೆ ಈ ರೀತಿ ಚೆಕ್ ಬಾಕ್ಸ್ ಬರಲ್ಲ. ಇಲ್ಲಿ CC ಮತ್ತು ಅಟೆಂಡೆನ್ಸ್ ಎಂಟ್ರಿ ಮಾಡಿ ಅಂತಲೇ ಬರುತ್ತೆ. 5ನೇ ಕ್ಲಾಸು 8, 9ಕ್ಕೆ ಮಾತ್ರ SA2 ಒಂದು ಬಿಟ್ಟು ಉಳಿದಿದ್ದು ಎಲ್ಲದನ್ನು ಸಹ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ಈ ರೀತಿಯಾಗಿ ಎಲ್ಲ ಮಕ್ಕಳದ್ದು ಸಹ ಪ್ರಮೋಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊತೀವಿ. ಒಂದೇ ಸಲ ಎಲ್ಲದು ಆಲ್ ತಗೋಬೋದು. ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ. ಇದು ಮಕ್ಕಳನ್ನ ಕಳೆದ ವರ್ಷ ಇದ್ದಂಥ ಮಕ್ಕಳನ್ನ ಪಾಸ್ ಮಾಡ್ತಕ್ಕಂಥದ್ದು. ಪ್ರಮೋಟು ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಕೊಡಿ. ಈ ಮಕ್ಕಳೆಲ್ಲ ಸಹ 5ನೇ ಕ್ಲಾಸವರು ಪಾಸ್ ಆದರು. ಸೊ ಇಲ್ಲಿ ಸಕ್ಸಸ್ಫುಲಿ ಅಂತ ನಮಗೆ ಸಹ ಬರುತ್ತೆ. ಈ ರೀತಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. 5ನೇ ಕ್ಲಾಸರೆಲ್ಲ ಸಹ ಪಾಸ್ ಆದರು. ಇದೇ ರೀತಿ ಎಲ್ಲ ಕ್ಲಾಸ್ದು ಸಹ ಒಂದು ಸಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಾಸ್ಟು 4ನೇ ಕ್ಲಾಸು ಸೆಲೆಕ್ಟ್ ಮಾಡ್ಕೊತೀನಿ, ಪ್ರಮೋಟು ಸಬ್ಮಿಟ್ ಕೊಡ್ತೀನಿ. ಎಲ್ಲ ಮಕ್ಕಳು ಸಹ ಪ್ರಮೋಟ್ ಆದರು. ಈ ಸ್ಕೂಲಿರ್ತಕ್ಕಂಥ 1 to 5th ಇರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಪಾಸ್ ಆದರು. ಸ್ನೇಹಿತರೆ, ಇನ್ನೊಂದು ಪ್ರಮೋಟ್ ಮಾಡೋಕ್ಕೂ ಮುಂಚೆ ಪಾರ್ಟ್ ಬಿ ರಿಸಲ್ಟ್ ಒಂದು ಎಂಟ್ರಿ ಮಾಡ್ಕೊಬೇಡಿ. ಇಲ್ಲಿ ಇದಿದೆ SA2 ರಿಸಲ್ಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. SA2 ರಿಸಲ್ಟ್ನಲ್ಲಿ ಇಲ್ಲಿ 3ನೇ ಆಪ್ಷನ್ ಇದೆ, ಎಂಟ್ರಿ ಅಪ್ಡೇಟ್ ಪಾರ್ಟ್ ಬಿ ಸ್ಕೂಲ್ ರಿಸಲ್ಟ್ ಅಂತ. ಎಂಟ್ರಿ ಮಾಡಿ ಅಲ್ಲಿ ಅವರೇ ಒಂದು ಫಿಕ್ಸಬಲ್ ಆಗಿ ಒಂದು C ಗ್ರೇಡನ್ನು ಕೊಟ್ಟಿರ್ತಾರೆ. ಒಂದೊಂದು ಕ್ಲಾಸ್ ತೆಗೆದುಕೊಂಡು SA2ನಲ್ಲಿ ಪಾರ್ಟ್ ಬಿನ 2023-24ನೇ ಸಾಲಿಗೆ ಎಂಟ್ರಿ ಮಾಡ್ಕೊಳ್ತಕ್ಕಂಥದ್ದು. ಎಂಟ್ರಿ ಮಾಡಿದರೆ ಈ ರೀತಿಯಾಗಿ A B ಅಂತ ABC 3 ಗ್ರೇಡ್ ಬರುತ್ತೆ. ಮಾಡಿಲ್ಲ ಅಂದರೆ ಕಾಮನ್ ಟು ಆಲ್ C ಗ್ರೇಡನ್ನು ಅವರು ಕೊಟ್ಟಿರ್ತಾರೆ. ಸೊ ಇಲ್ಲಿ ಚೇಂಜ್ ಮಾಡಿ C ಗ್ರೇಡ್ ಬದಲು ಯಾವುದಾದ್ರೂ ಬೇರೆ ಗ್ರೇಡ್ ಇದ್ದರೆ A ಅಥವಾ B ಇದ್ದರೆ ಆ ಗ್ರೇಡ್ನ ಚೇಂಜ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡ್ಕೊಳ್ಳಿ. ಇದು 1ನೇ ಕ್ಲಾಸ್ ಮಾತ್ರ ತೆಗೆದುಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಕ್ಲಾಸ್ ಮಕ್ಕಳನ್ನು ಸಹ ಬೇರೆ ಬೇರೆ ಕ್ಲಾಸ್ ತೆಗೆದುಕೊಂಡು ಸರ್ಚ್ ಕೊಟ್ಟು
ಆ ಮಕ್ಕಳು ಶೋ ಆಗ್ತಾರೆ. ಆ ಮಕ್ಕಳಿಗೆ ಪಾರ್ಟ್ ಬಿ ಗ್ರೇಡನ್ನು ಎಂಟ್ರಿ ಮಾಡಿ ನಂತರ ಆ ಮಕ್ಕಳಿಗೆ ಹೇಳಿದ್ನೆಲ್ಲ ಪ್ರಮೋಟ್ ಆಪ್ಷನಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳನ್ನು ಪಾಸ್ ಮಾಡ್ತೀವಿ. 2023-24ನೇ ಸಾಲ ಪಾಸ್ ಮಾಡ್ದಂಗೆ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮಕ್ಕಳನ್ನ ಮುಂದಿನ ತರಗತಿಗೆ ಏನು ಕಳಿಸ್ತೀವಿ, ಇಲ್ಲಿ ಸ್ಯಾಡ್ಸ್ನಲ್ಲೂ ಸಹ ಮುಂದಿನ ತರಗತಿಗೆ ಕಳಿಸ್ತಕ್ಕಂಥದ್ದು ಯಾವುದು ಅಂದರೆ ಅಡ್ಮಿಷನ್ ಥ್ರೋ ಪ್ರಮೋಷನ್. ಇದರಲ್ಲಿ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ತೀವಿ. ಸೊ ಈ ಆಪ್ಷನ್ ಬಂದು ಇದೇ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಡೀಟೇಲಲ್ಲಿ ಬರುತ್ತೆ. ಅಡ್ಮಿಷನ್ ಥ್ರೋ ಪ್ರಮೋಷನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಕಳೆದ ವರ್ಷ 1ನೇ ಕ್ಲಾಸ್ ಇದ್ದಂಥ ಮಕ್ಕಳು ಈ ವರ್ಷ 2ನೇ ಕ್ಲಾಸಿಗೆ ಬರಬೇಕು. ಸೊ ಇಲ್ಲಿ ಹಾಗಾಗಿ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 1ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಅಕಾಡೆಮಿಕ್ ಇಯರು 24-25 ಇರುತ್ತೆ, ಅದೇ ಇರಲಿ. ಅನಂತರ ಸರ್ಚ್ ಆಪ್ಷನನ್ನು ಇಲ್ಲಿ ಕೊಡಬೇಕು. ಸರ್ಚ್ ಕೊಡ್ತೀವಿ. ಸರ್ಚ್ ಕೊಟ್ಟ ನಂತರ ಈ ಮಕ್ಕಳು ಪ್ರಮೋಟ್ ಆಗಿರೋ ಮಾತ್ರ ಇಲ್ಲಿ ಬರುತ್ತೆ. ಪ್ರಮೋಟ್ ಆಗಿರ್ತಾರೆ. ಸೊ ಪ್ರಮೋಟ್ ಆಗಿರೋ ಮಕ್ಕಳು ಇಲ್ಲಿ ಶೋ ಆಗ್ತಾರೆ. ಅಂದರೆ ಕಳೆದ ವರ್ಷ ಈ ಮಗು 1ನೇ ಕ್ಲಾಸ್ ಇತ್ತು, ಈ ವರ್ಷ ಅಡ್ಮಿಟ್ ಟು 2ನೇ ಕ್ಲಾಸು. ಸೊ ಇಲ್ಲಿ ಅಡ್ಮಿಟ್ ಮಾಡಬೇಕಂದ್ರೆ ಈ ರೀತಿಯಾಗಿ ಕೇಳುತ್ತೆ. ಅಡ್ಮಿಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಮಗುದು ಸಂಪೂರ್ಣ ಬಯೋಡೇಟಾ ಇಲ್ಲಿ ನಾವು ಏನು ಎನ್ರೋಲ್ ಮಾಡಿದಾಗ ಫಿಲ್ ಮಾಡಿರ್ತೀವಿ ಅದೆಲ್ಲದು ಸಹ ಬರುತ್ತೆ. ಇಲ್ಲಿ ಕೆಲವೊಂದು ಎಡಿಟ್ ಮಾಡಲೇಬೇಕು. ಸೆಕ್ಷನ್ನ ಸೆಲೆಕ್ಟ್ ಅಂತ ಕೊಡಲೇಬೇಕು. ಇನ್ನು ಲ್ಯಾಂಗ್ವೇಜ್ ಗ್ರೂಪು 1 to 5th ಆದರೆ ಇದು ಕನ್ನಡ ಇಂಗ್ಲೀಷು, 6th 7th ಆದರೆ ಕನ್ನಡ ಇಂಗ್ಲೀಷ್ ಹಿಂದಿ. ಇದನ್ನು ಮರಿದಂಗೆ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ CC ಗ್ರೇಡ್ ಎಂಟ್ರಿ ಮಾಡಬೇಕಾದಾಗ ನಿಮಗೆ ಇದು ಲ್ಯಾಂಗ್ವೇಜ್ ಗ್ರೂಪಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇಲ್ಲಿ ಏನಾದರೂ ಜಾತಿ ಸರ್ಟಿಫಿಕೇಟ್ ಏನಾದರೂ ಕೇಳಿದರೆ ಖಾಲಿ ಇದ್ದರೆ ಇದರಲ್ಲಿ ಏನಾದರೂ ತೀರಾ ನಿಮಗೆ ಜಾತಿ ಸರ್ಟಿಫಿಕೇಟ್ RD ನಂಬರು ಇಲ್ಲ ಅಂತಂದರೆ ಸದ್ಯಕ್ಕೆ 00 ಎಂಟ್ರಿ ಮಾಡಿ. ಇಲ್ಲಿ ಕೆಳಗಡೆ ಲಾಸ್ಟ್ ಸಬ್ಮಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೇನಾದರೂ ಅಡ್ರೆಸ್ಸು ಮತ್ತೊಂದು ಡೇಟ್ ಆಫ್ ಬರ್ತು ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಬೋದು. ಇಲ್ಲಿ ಸಬ್ಮಿಟ್ ಆಯಿತು. ಸೊ ಇವಾಗ 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಬಂತು. ಏನು ಚೇಂಜಸ್ ಆಗಲ್ಲ, ಅದೇ ಎನ್ರೋಲ್ಮೆಂಟ್ ನಂಬರು ಇರುತ್ತೆ. ಸೊ ಇದು ಪ್ರಮೋಷನ್ ಟು ಅಡ್ಮಿಷನ್ ಮಾಡ್ತಕ್ಕಂಥದ್ದು, ಮುಂದಿನ ತರಗತಿಗೆ ಮಕ್ಕಳನ್ನು ಹಾಕ್ತಕ್ಕಂಥದ್ದು. ಇದೇ ರೀತಿ ಪ್ರತಿ ಮಗುನು ಇಂಡಿವಿಜುವಲಿ ಮಾಡಬೇಕು. ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅಡ್ಮಿಷನ್ ಥ್ರೋ ಪ್ರಮೋಷನ್ ಮಾಡ್ತಕ್ಕಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ 1ನೇ ಕ್ಲಾಸಿಗೆ ಹೋಗ್ತೀವಿ. ಪ್ರತಿ ಮಗುದು ಸಪ್ರೇಟಾಗಿ ಮಾಡಬೇಕು. ಇಲ್ಲಾಂದರೆ 2ನೇ ಕ್ಲಾಸ್ನ ಮುಂದಿನ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಮತ್ತೆ ಪ್ರತಿ ಮಕ್ಕಳು ಮುಂದೆ ಅಡ್ಮಿಟ್ ಅಂತ ಕೇಳುತ್ತೆ. ಸೊ ಅಡ್ಮಿಟನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಅಡ್ಮಿಷನ್ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡ್ತಕ್ಕಂಥದ್ದು. ಇನ್ನು ಕಳೆದ ವರ್ಷದ ನಮಗೆ ಪ್ರೋಗ್ರೆಸ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್ ಮಕ್ಕಳದು ಬೇಕಂತ ಅಂದರೆ ಈ ಆಪ್ಷನಲ್ಲಿ ಬೇಕು. ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಹೋಗಬೇಕು. CC ರಿಸಲ್ಟ್ ಅಂತ ಆಪ್ಷನಲ್ಲಿ ಹೋಗಬೇಕು. ಇಲ್ಲಿ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಇದೆ. ಇದರಲ್ಲಿ ನಾವು ಹೋಗಿ ಪ್ರೋಗ್ರೆಸ್ ಕಾರ್ಡನ್ನು ಚೆಕ್ ಮಾಡ್ಕೋಬೇಕು. ಸೊ ಪ್ರೋಗ್ರೆಸ್ ಕಾರ್ಡ್ನ ಚೆಕ್ ಮಾಡೋಣ. ಇಲ್ಲಿ ಪ್ರೋಗ್ರೆಸ್ ಕಾರ್ಡ್ ನಮಗೆ ಯಾವ್ದು ಬೇಕು ಅದನ್ನು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಮಾತ್ರ ತೆಗೆದುಕೋಬೋದು. ಸೊ ಇಲ್ಲಿ ಸರ್ಚ್ ಆಪ್ಷನನ್ನು ಕೊಟ್ಟರೆ ಮಕ್ಕಳು ಇಲ್ಲಿ ಬರ್ತಾರೆ, ಶೋ ಆಗ್ತಾರೆ. 1ನೇ ಕ್ಲಾಸ್ ಮಕ್ಕಳದು. ಇಲ್ಲಿ ವ್ಯೂ ಆಪ್ಷನ್ ಇದೆ, ವ್ಯೂ ಅಂತ ಕೊಟ್ಟರೆ ಇದು ಮಕ್ಕಳ ಒಂದು ಪ್ರೋಗ್ರೆಸ್ ಕಾರ್ಡು ಇಲ್ಲಿ ಸಿಗುತ್ತೆ ನಮಗೆ. ಈ ಪ್ರೋಗ್ರೆಸ್ ಕಾರ್ಡ್ನ ಈ ರೀತಿ ನಾವು ಇಲ್ಲಿ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಡೌನ್ಲೋಡು ಆಗೋದಿಲ್ಲ. ಇಲ್ಲಿ ನಾವು ಪ್ರೋಗ್ರೆಸ್ ಕಾರ್ಡಲ್ಲಿ ಎಲ್ಲದೂ ಸಹ ಎಂಟ್ರಿ ಆಗಿದೆಯಾ ಇಲ್ಲೆಂದು ಸಹ ನೋಡ್ಬೋದು. ಇದು ಪಾರ್ಟ್ ಎಗೆ ಸಂಬಂಧಪಟ್ಟಂತೆ ಎಲ್ಲ FAAಗಳು ಮತ್ತು SA ಸಂಬಂಧಪಟ್ಟಂತೆ. ಇನ್ನು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಇದಿಷ್ಟು ಅಟೆಂಡೆನ್ಸಲ್ಲಿ ನಾವು ಏನಾದರೂ ಕೆಲವೊಂದು ಪ್ರಮೋಟ್ ಮಾಡಬೇಕಾದಾಗ CC ಮತ್ತು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಅಂತ ಏನಾದರೂ ತೋರಿಸಿದ್ರೆ ಮಕ್ಕಳ ಮುಂದೆ ಈ ಪ್ರೋಗ್ರೆಸ್ ಕಾರ್ಡಲ್ಲಿ ನಾವು ನೋಡ್ಕೊಬಿಡ್ಬೋದು. ಯಾವ ತಿಂಗಳು ಆಗಿಲ್ಲ ಅನ್ನೋದು ಇಲ್ಲಿ NE ಆಗಿದ್ದರೆ ಈ ರೀತಿ ನಂಬರ್ಸ್ ಇರುತ್ತೆ, ಆಗಿಲ್ಲ ಅಂದರೆ NE ಅಂತ ಇರುತ್ತೆ, ಯಾಕಂದರೆ ಆಗಿಲ್ಲ ಅಂತ. ಸೊ FAನೂ ಅಷ್ಟೇ. ಇಲ್ಲಿ FAಗಳು ಯಾವುದು ಗ್ರೇಡ್ ಇಲ್ಲ ಖಾಲಿ ಇದ್ದರೆ ಅದು ಆಗಿಲ್ಲ ಅಂತ ನಾವು ಈಸಿಯಾಗಿ ಕಂಡುಹಿಡಿಬೋದು. ಯಾವಾಗ ಪ್ರಮೋಟ್ ಮಾಡಬೇಕಾದಾಗ CC ಮತ್ತು ಅಟೆಂಡೆನ್ಸ್ ಎಂಟ್ರಿ ಮಾಡಿ ಅಲ್ಲಿ ಪ್ರಮೋಟ್ ಮಾಡೋಕ್ಕೆ ಮುಂಚೆ ಅಂತ ಏನಾದ್ರು ತೋರಿಸಿದ್ರೆ ಯಾವ ತಿಂಗಳದ್ದು ನಾವು ನೋಡಬೇಕಂದ್ರೆ ಪ್ರತಿ CCಲಿ ಹೋಗಿ ಹುಡ್ಕೋದು ಕಷ್ಟ ಆಗುತ್ತೆ, CC ಮತ್ತು ಅಟೆಂಡೆನ್ಸಲ್ಲಿ. ಸೊ ಮಾಡಬೇಕಾದ್ರೆ ಅಪ್ಡೇಟ್ ಮಾಡಬೇಕಾದ್ರಾಗ ಇದರಲ್ಲೇ ಮಾಡಬೇಕು. ಅಟೆಂಡೆನ್ಸು ಮತ್ತು CC ಅಟೆಂಡೆನ್ಸ್ ಡೀಟೇಲ್ಸಿಗೆ ಹೋಗಿ ಅಟೆಂಡೆನ್ಸ್ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ.
ಇಲ್ಲಿ ಹೋಗಿ ಏನಾದರೂ ಯಾವ್ದಾದ್ರು ಒಂದು ಮಗುದು ಮಿಸ್ ಆಗಿದ್ರೆ ಅಥವಾ ಒಂದು ತಿಂಗಳದ್ದು ಯಾವುದಾದ್ರೂ ಮಾಡಿಲ್ಲ ಅಂತಂದರೆ ಇಲ್ಲಿ ಹೋಗಿ ನಾವು ಹುಡ್ಕೊಂಡು ಇಲ್ಲಿ ಫಸ್ಟ್ ಪ್ರೋಗ್ರೆಸ್ ಕಾರ್ಡಲ್ಲಿ ನೋಡಿ ಯಾವ ತಿಂಗಳದ್ದು ಆಗಿಲ್ಲ ಅಂತ ಇಲ್ಲಿ ಆ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಯಾವ ತಿಂಗಳದ್ದು ಮಾಡಬೇಕು ಅದು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಟೆಂಡೆನ್ಸ್ ಅಪ್ಡೇಟ್ಗೆ ಹೋಗಿ ಅಪ್ಡೇಟನ್ನು ಮಾಡ್ತಕ್ಕಂಥದ್ದು. ಇನ್ನು ಗ್ರೇಡನ್ನು ಎಂಟ್ರಿ ಮಾಡಬೇಕು ಅಂತ ಅಂದರೆ ಗ್ರೇಡ ಮಾಮೂಲಿ CC ರಿಸಲ್ಟ್ ಎಂಟ್ರಿಲೇ ಹೋಗಿ ಇಲ್ಲಿ ಯಾವ್ದಾದ್ರು ಒಂದು ತಿಂಗಳದ್ದು ಅಥವಾ ಯಾವ್ದಾದ್ರು ಒಂದು FAನೋ ಯಾವ್ದಾದ್ರು ಒಂದು ಮಗುದು ಮಿಸ್ಟೇಕ್ ಆಗಿದೆ ಅಂದರೆ ಇಲ್ಲಿ ಗ್ರೇಡ ಎಂಟ್ರಿ ಮಾಡ್ತಕ್ಕಂಥದ್ದು ಇಲ್ಲಿ ಇದು ಟೆಕ್ನಿಕಲ್ ಪ್ರಾಬ್ಲಮ್. ಇನ್ನು TC ಕೊಡ್ತಕ್ಕಂಥದ್ದು ಈ ಆಪ್ಷನ್ನು TC ಕೊಡಲಿಕ್ಕೆ ಅದೇ ಸ್ಕೂಲ್ ಮ್ಯಾನೇಜ್ಮೆಂಟು ಅದರಲ್ಲಿ ಬರಬೇಕು 1 to 10th ಇದರ ಆಪ್ಷನಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ, ಇದರಲ್ಲಿ ಹೋಗಬೇಕು. ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಅಂತ ಇದೆ, ಇದರಲ್ಲಿ ಹೋಗಿ TCನ ಕೊಡ್ತಕ್ಕಂಥದ್ದು. ಏನಾದರೂ TC ನಮಗೆ TCನ ಇಲ್ಲಿ ಜನ್ರೇಟ್ ಮಾಡ್ತೀವಿ ಅಷ್ಟೊತ್ತಿಗೆ ನಮಗೆ ಕಾಪಿ ಏನಾದರೂ ಕೈ ತಪ್ಪಿದರೆ ಮಿಸ್ ಆದರೆ ಸೊ ಈ 2 ಆಪ್ಷನ್ ಇದೆ, TC ರೀಪ್ರಿಂಟು ಮತ್ತು ಪ್ರೀವಿಯಸ್ TC. ಇದರಲ್ಲಿ ನಮಗೂ ಸಹ ಅದು ಮಿಸ್ ಆಗಿದ್ದು ಇದರಲ್ಲಿ ಮತ್ತೆ ಇದು ಬಂದರೆ ಸಿಗುತ್ತೆ. ಈಗ TC ಇಶ್ಯೂ ಮಾಡೋಕ್ಕೆ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಈ ಆಪ್ಷನಲ್ಲಿ ಹೋಗಿ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಾಸ್ ಬಂದಿರುತ್ತೆ, ಇದರಲ್ಲಿ ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಇಯರ್ ಇದನ್ನು ತಗೋಬೇಕು, ಸರ್ಚನ್ನು ಕೊಡಬೇಕು. ಇಲ್ಲಿ ಈ ರೀತಿಯಾಗಿ TC ಇಶ್ಯೂ ಬರುತ್ತೆ. ಇಲ್ಲಿ ಇಶ್ಯೂ ಮಾಡೋಕ್ಕೆ ಹೋಗೋದು TC ಇಶ್ಯೂ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಇಶ್ಯೂ ಅಂತ ಏನು ಆಪ್ಷನ್ ಇದೆ ಯಾವ ಮಗುದು ನೋಡ್ಕೋಬೇಕು, ಯಾವ ಮಗುದು TC ಇಶ್ಯೂ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಕೇಳುತ್ತೆ, ನಾನು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಸೊ ಮಾಡಲ್ಲ. ಇದನ್ನು ನೀವು 5ನೇ ಕ್ಲಾಸ್ ಮಕ್ಕಳದ್ದು ಮಾಡಬೇಕಂದ್ರೆ ಈ ರೀತಿಯಾಗಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ TC ಬರುತ್ತೆ. ಆ TCಲಿ ಡೇಟ್ ಆಫ್ ಇದನ್ನು ಎಡಿಟ್ ಮಾಡಬೇಕು. ಆ ಎಡಿಟನ್ನು ಮಾಡಿ ಮೊಬೈಲಲ್ಲಿ ಈ ರೀತಿ ಸ್ಕ್ರೀನ್ಶಾಟ್ನ ತೆಗೆದುಕೋಬೋದು ಅಷ್ಟೇ. ನಾವು ಸಿಸ್ಟಮಲ್ಲಿ ಅದನ್ನು ಪ್ರಿಂಟ್ನ ತೆಗೆದುಕೊಳ್ತಕ್ಕಂಥದ್ದು. TC ಇಶ್ಯೂ ಬಗ್ಗೆ ಮತ್ತೊಂದು ವಿಡಿಯೋ ಡೀಟೇಲಾಗಿ ಮಾಡ್ತೀನಿ. ಸೊ ಇದಿಷ್ಟು. ಹಾಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ಗೂ ಸಹ ಮತ್ತೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಟೆಕ್ಸ್ಟ್ ಬುಕ್ಕು DC ಜನ್ರೇಟ್ ಮಾಡ್ತಕ್ಕಂಥದ್ದು ಹೇಗೆ, ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಯಾವ ರೀತಿ, ಆಮೇಲೆ ರಿಟರ್ನ್ ಟು ಬ್ಲಾಕ್ ಮಾಡ್ತಕ್ಕಂಥದ್ದು, ಉಳಿದಿದ್ದನ್ನು ಟೆಕ್ಸ್ಟ್ ಬುಕ್ಕನ್ನು ಕೊಡ್ತಕ್ಕಂಥದ್ದು ಯಾಕೆ ಯಾವ ರೀತಿ ಅಂತ ಮತ್ತೆ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಇದುವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.